बीदर शहर के गांधीगंज पुलिस ने गैर कानूनी नशीली दवाओं को जब्त किया है। आज इस संबंध में बीदर के एसपी प्रदीप गुंटी ने जिला पुलिस मुख्यालय में पत्रकारों से बात करते हुए शहर में चल रहे नशीली दवाइयों के कारोबार और जब्त की गई सामग्री के बारे में विस्तार से बताया है। नशीली दवाइयां जो लगभग 12,09,973 मूल्य है और इस मामले में 2 लोगों को गिरफ्तार किया है। कैमरामैन पपुराज का कवरेज। ಔರಾದ್ ಪೊಲೀಸ್ ಸ್ಟೇಷನಲ್ಲಿ ಕೂಡ ನಮ್ಮ ಔರಾದ್ ಹಾಗೂ ಬಾಲ್ಕಿ ಸಬ್ ಡಿವಿಷನ್ ಪೊಲೀಸರು ಒಂದು ಗಾಂಜಾ ರೈಡ್ ಮಾಡಿದ್ದಾರೆ. ಸುಮಾರು 2 ಬೈಕ್ ಮೇಲೆ 5 kg ಗಾಂಜಾವನ್ನು ಸಾಗಣೆ ಮಾಡ್ತಿರುವಾಗ ನಮ್ಮವರು ಖಚಿತ ಮಾಹಿತಿ ಮೇರೆಗೆ ಅವರನ್ನು ಹಿಡಿದಿದ್ದಾರೆ. 5 kg ಗಾಂಜಾನು ಕೂಡ ವಶಕ್ಕೆ ಪಡೆದಿದ್ದಾರೆ, ಬೈಕನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಹಾಗೂ ಮನಾಯ್ಕೇಳಿ ಪೊಲೀಸರು ಕೂಡ 1.5 ಕಿಲೋ ಗಾಂಜಾವನ್ನು ನಿನ್ನೆ ಒಬ್ಬ ವ್ಯಕ್ತಿ ಕಡೆಯಿಂದ ವಶಕ್ಕೆ ಪಡೆದು ಅವರ ಮೇಲೂ ಕೂಡ ಕೇಸ್ ದಾಖಲಿಸಿದ್ದಾರೆ. ಅವ್ರನ್ನು ಕೂಡ ದಸ್ತಗಿರಿ ಮಾಡಿದ್ದಾರೆ. ನೋಡಿ, NDPS ಕೇಸಲ್ಲಿ ಬೇಲ್ ಸಿಗೋದು ಕೂಡ ಕಷ್ಟ ಆಗ್ತದೆ. ಅದೇ ರೀತಿ ಹ್ಯಾಬಿಚುವಲ್ NDPS ಅಪರಾಧಿಗಳು ಯಾರಿದ್ದಾರೆ ಅವರ ಬಗ್ಗೆನೂ ಕೂಡ ನಾವು ತುಂಬ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕಂತಿದ್ದೇವೆ. ಈಗಾಗಲೇ ಸುಮಾರು ಜನರನ್ನು ನಾವು ಗಡೀಪಾರು ಮಾಡಿದ್ದೇವೆ, ಗಡೀಪಾರು ಮಾಡ್ತೇವೆ ಕೂಡ ಇನ್ನು ಮುಂದೆ ಕೂಡ. ಸೊ ಟೋಟಲಿ ಅವರ ಜೀವನ ಕೂಡ ಕಷ್ಟ ಆಗ್ತದೆ. ದಯವಿಟ್ಟು ಕಾನೂನು ವಿರುದ್ಧ ಅಥವಾ ಈ ರೀತಿ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಡ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಮಹಾರಾಷ್ಟ್ರ ಬಾರ್ಡರಿಂದ ಬರ್ತಾ ಇದೆ. ಇಲ್ಲಿ ಸಂತಪುರ ಕಡೆ ಹೋಗಿ ಮಾರಾಟ ಮಾಡಬೇಕಂತಿದ್ದಾರೆ. ಆ ಮಧ್ಯ ದಾರಿಯಲ್ಲಿ ನಮ್ಮ ಔರಾದ್ ಪೊಲೀಸರು ಅವರನ್ನು ಅಡ್ಡಗಟ್ಟಿ FIR ಕೇವಲ ನಿನ್ನೆ ಮಾತ್ರ ದಾಖಲೆ ಆಗಿದೆ. ಈ ಸದ್ಯಕ್ಕೆ ಪೆಡ್ಲರ್ಗಳನ್ನು ನಾವು ಹಿಡಿದಿದ್ದೇವೆ. ಈ ಹಿಂದೆ ಯಾವುದಾದ್ರೂ ನೆಟ್ವರ್ಕ್ ಇರಲಿ ಏನೇ ಇರಲಿ ಅದನ್ನು ನಾವು ಭೇದಿಸ್ತೇವೆ. ಅವರನ್ನು ಕೂಡ ಸಂಪೂರ್ಣವಾಗಿ ಜಿಲ್ಲೆಯಿಂದ ಹೊರಗೆ ಹಾಕುವುದೇ ನಮ್ಮ ಗುರಿ. ಅವರು ಹೇಳಿದ್ದು ನಮಗೆ ಉದ್ಗಿರು ಬೇರೆ ಕಡೆಯಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸಕ್ರಿಯವಾಗ್ತಿದ್ದಾರೆ ಅಂದರೆ ನಾವು ಎಷ್ಟು ನಾವು ಅವರು ಸಕ್ರಿಯವಾಗಿದ್ದಾರೆ ಇಲ್ಲವೋ ನಮಗೆ ಗೊತ್ತಿಲ್ಲ. ಬಟ್ ನಾವಂತೂ ನಮ್ಮ ಕಾರ್ಯಾಚರಣೆ ಇನ್ನೂ ಹೆಚ್ಚಿನ ಮುಂಜಾಗ್ರತೆ ವಹಿಸಿ ನಾವು ಮಾಡ್ತಾ ಇದ್ದೇವೆ. ಅದು ಹೊಸ ವರ್ಷ ಆಗಲಿ ಏನೇ ಇರಲಿ, ದೊಡ್ಡ ಪ್ರಮಾಣದಲ್ಲಿ ಸಣ್ಣ ಪ್ರಮಾಣ ಆಗಲಿ ಡ್ರಗ್ಸನ್ನು ಸೇವನೆ ಮಾಡೋದು, ಡ್ರಗ್ಸ್ ಮಾರಾಟ ಮಾಡೋದು ನಾವು ಸಹಿಸೋದಿಲ್ಲ. ನಾವು ಸಹಿಸೋದಿಲ್ಲ. ಸೊ ಡ್ರಗ್ಸ್ ಕಾರ್ಯಾಚರಣೆ ನಾವು ಮಾಡ್ತೇವೆ. DJ ಕೇಳ್ತಾರೆ ಸರ್. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ನಾವು January 1 ಆಗಲಿ December 31 ನೈಟ್ ಆಗಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸನ್ನು ನಾವು ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತೀವಿ. ಅದಕ್ಕೆ ಹೊಸ ರಿಲ್ಯಾಕ್ಸೇಷನ್ ಆಗಲಿ ಏನೂ ಇಲ್ಲ. ನೀವು ಈಗಾಗಲೇ ನೋಡ್ತಿರ್ಬೋದು, ಎವ್ರಿ ಸೌಂಡ್ ಸಿಸ್ಟಮ್ ಇನ್ ದ ಸಿಟಿ ವಿಲ್ ಬಿ ಸ್ಟಾಪ್ಡ್ ಎಕ್ಸಾಕ್ಟ್ಲಿ at 10 o'clock ಅಕಾರ್ಡಿಂಗ್ ಟು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು. ನಮ್ಮ ಬೀದರ್ ಕಂಟ್ರೋಲ್ ಕೂಡ ಪ್ರತಿದಿನ ನನಗೆ ರಿಪೋರ್ಟ್ ಕೊಡ್ತಾ ಇದೆ. ಬೈ 10 o'clock ಎವ್ರಿ ಸೌಂಡ್ ಸಿಸ್ಟಮ್ ಇಸ್ ಕ್ಲೋಸ್ಡ್ ಅನ್ನೋ ರಿಪೋರ್ಟ್ ನನಗೆ ಬರ್ತಾ ಇದೆ. ನೋ, ಎವ್ರಿಥಿಂಗ್ ಈಸ್ ಸ್ಟಾಪ್ಡ್ at 10 o'clock. ನಿಮಗೆ ನಾನು ಕಂಪ್ಲೀಟ್ ರಿಪೋರ್ಟ್ ಕೂಡ ಕೊಡ್ತೇನೆ ಕಳೆದ 15 ದಿನದಿಂದ. ಎವ್ರಿ ಗಾಂಧಿಗಂಜ್, ನ್ಯೂ ಟೌನ್, ಮಾರ್ಕೆಟ್, ಎವ್ರಿಬಡಿ ಆರ್ ಗಿವಿಂಗ್ ಮಿ ಅ ಕಂಪ್ಲೇಂಟ್ಸ್ ರಿಪೋರ್ಟ್ by 10:15 or 10:20 maximum, and I am seeing that from last 15 days every sound system is being stopped.